ದಾರಿ ತಪ್ಪಿದ ಹೆಂಡತಿ. ಇದು ಒಂದು ಹೃದಯ ಮುಟ್ಟುವ ಕುಟುಂಬದ ಕತೆ. ಸ್ನೇಹಿತರೆ, ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಘವ ಮತ್ತು ಕಾವೇರಿ ಎಂಬ ದಂಪತಿ ವಾಸಿಸುತ್ತಿದ್ದರು. ರಾಘವ ಒಬ್ಬ ಪ್ರಾಮಾಣಿಕ ರೈತ. ಬೆಳಗ್ಗೆಯಿಂದ ಸಂಜೆವರೆಗೆ ಹೊಲದಲ್ಲಿ ದುಡಿದು ತನ್ನ ಹೆಂಡತಿ ಮತ್ತು 5 ವರ್ಷದ ಮಗ ಆದಿತ್ಯನಿಗಾಗಿ ಬದುಕುತ್ತಿದ್ದ. ಕಾವೇರಿ ತುಂಬ ಸುಂದರವಾಗಿದ್ದಳು. ಮದುವೆಯಾದ ಮೊದಲ ಕೆಲವು ವರ್ಷಗಳು ಅವರ ಜೀವನ ತುಂಬ ಸಂತೋಷದಿಂದ ಸಾಗಿತ್ತು. ಆದರೆ ಕಾಲ ಬದಲಾದಂತೆ ಕಾವೇರಿಯ ಮನಸ್ಸು ಕೂಡ ಬದಲಾಗತೊಡಗಿತು. ಹಳ್ಳಿಯ ಸರಳ ಜೀವನ ಅವಳಿಗೆ ಬೇಸರವಾಗತೊಡಗಿತು. ಮೊಬೈಲ್ನಲ್ಲಿ ಶ್ರೀಮಂತ ಜೀವನ, ಐಷಾರಾಮಿ ಮನೆಗಳು, ದುಬಾರಿ ಬಟ್ಟೆಗಳು, ಪ್ರವಾಸಗಳ ವಿಡಿಯೋಗಳನ್ನು ನೋಡುತ್ತಾ ನನ್ನ ಜೀವನ ಮಾತ್ರ ಯಾಕೆ ಹೀಗೆ ಎಂದು ಯೋಚಿಸುತ್ತಿದ್ದಳು. ರಾಘವ ತನ್ನ ಶಕ್ತಿ ಮೀರಿದಷ್ಟು ಅವಳ ಆಸೆಗಳನ್ನು ಈಡೇರಿಸಲು ಪ್ರಯತ್ನಿಸುತ್ತಿದ್ದ. ಆದರೆ ರೈತನ ಆದಾಯದಿಂದ ಎಲ್ಲವನ್ನು ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಪಟ್ಟಣದಿಂದ ಬಂದಿದ್ದ ವಿಜಯ್ ಎಂಬ ವ್ಯಕ್ತಿ ಕಾವೇರಿಯ ಪರಿಚಯಕ್ಕೆ ಬಂದ. ಅವನು ಮಾತಿನಲ್ಲಿ ತುಂಬ ಚಾಣಾಕ್ಷ. ದುಬಾರಿ ಕಾರು, ಬ್ರ್ಯಾಂಡೆಡ್ ಬಟ್ಟೆ, ದೊಡ್ಡ ದೊಡ್ಡ ಮಾತುಗಳಿಂದ ಕಾವೇರಿಯ ಮನಸ್ಸನ್ನು ಗೆಲ್ಲತೊಡಗಿದ. ನಿನ್ನಂಥ ಸುಂದರ ಹುಡುಗಿ ಈ ಹಳ್ಳಿಯಲ್ಲಿ ಇರೋದು ವ್ಯರ್ಥ. ನಿನ್ನ ಜೀವನ ಇನ್ನೂ ಚೆನ್ನಾಗಿರಬೇಕು ಎಂದು ಆಗಾಗ ಹೇಳುತ್ತಿದ್ದ. ಮೊದಲಿಗೆ ಕಾವೇರಿ ಆ ಮಾತುಗಳನ್ನು ನಿರ್ಲಕ್ಷಿಸಿದಳು. ಆದರೆ ದಿನ ಕಳೆದಂತೆ ಅವನ ಮಾತುಗಳೇ ಅವಳ ಮನಸ್ಸಿನಲ್ಲಿ ನೆಲೆಯೂರಿದವು. ರಾಘವ ಮಾತ್ರ ಅವಳಲ್ಲಿ ಆಗುತ್ತಿದ್ದ ಬದಲಾವಣೆಯನ್ನು ಗಮನಿಸುತ್ತಿದ್ದ. ಅವಳು ಮೊದಲಿನಂತೆ ನಗುತ್ತಿರಲಿಲ್ಲ, ಕುಟುಂಬದ ಜೊತೆ ಸಮಯ ಕಳೆಯುತ್ತಿರಲಿಲ್ಲ, ಸದಾ ಮೊಬೈಲ್ನಲ್ಲಿಯೇ ಬ್ಯುಸಿಯಾಗಿರುತ್ತಿದ್ದಳು. ಒಂದು ರಾತ್ರಿ ರಾಘವ್ ನಿಧಾನವಾಗಿ ಕೇಳಿದ, ಕಾವೇರಿ, ಏನಾದರೂ ಸಮಸ್ಯೆ ಇದೆಯಾ? ನೀನು ಮೊದಲಿನ ಹಾಗಿಲ್ಲ. ಕಾವೇರಿ ಕೋಪದಿಂದ, ನನ್ನ ಜೀವನವೇ ಸಮಸ್ಯೆ. ದಿನವೂ ಅದೇ ಮನೆ, ಅದೇ ಕೆಲಸ, ಅದೇ ಕಷ್ಟ. ನನಗೆ ಈ ಜೀವನ ಸಾಕಾಗಿದೆ ಎಂದಳು. ಆ ಮಾತು ರಾಘವನ ಹೃದಯಕ್ಕೆ ಬಾಣದಂತೆ ತಗುಲಿತು. ಕೆಲವು ದಿನಗಳ ನಂತರ ವಿಜಯ್ ಕಾವೇರಿಗೆ ಹೇಳಿದ, ನನ್ನ ಜೊತೆ ಬಾ, ನಗರದಲ್ಲಿ ಹೊಸ ಜೀವನ ಶುರು ಮಾಡೋಣ. ಇಲ್ಲಿ ನಿನಗೆ ಭವಿಷ್ಯ ಇಲ್ಲ. ಆ ರಾತ್ರಿ ಕಾವೇರಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಳು. ಮಲಗಿದ್ದ ತನ್ನ ಮಗುವನ್ನು ಬಿಟ್ಟು ಒಮ್ಮೆ ನೋಡಿದಳು. ರಾಘವ ಗಾಢ ನಿದ್ರೆಯಲ್ಲಿದ್ದ. ಕ್ಷಣ ಕಾಲ ಅವಳ ಕಣ್ಣಲ್ಲಿ ನೀರು ತುಂಬಿತು. ಆದರೆ ಆಶೆಯೇ ಗೆದ್ದಿತು. ಯಾರಿಗೂ ಹೇಳದೆ ಮನೆ ಬಿಟ್ಟು ಹೊರಟಳು. ಬೆಳಿಗ್ಗೆ ಎದ್ದ ರಾಘವ್ ಮನೆ ಖಾಲಿಯಾಗಿರುವುದನ್ನು ನೋಡಿ ಬೆಚ್ಚಿ ಬಿದ್ದ. ಕಾವೇರಿ ಕಾಣಲಿಲ್ಲ. ಮೇಜಿನ ಮೇಲೆ ಒಂದು ಚಿಕ್ಕ ಪತ್ರ ಮಾತ್ರ ಇತ್ತು. ನನ್ನನ್ನು ಹುಡುಕಬೇಡಿ, ನಾನು ನನ್ನ ಜೀವನ ಹುಡುಕಿಕೊಳ್ಳಲು ಹೊರಟಿದ್ದೇನೆ. ಆ ಪತ್ರ ಓದಿದ ರಾಘವ ಕುಸಿದು ಕುಳಿತ. ಆದರೆ ಅವನಿಗೆ ಇನ್ನೂ ಗೊತ್ತಿರಲಿಲ್ಲ, ಕಾವೇರಿ ಹುಡುಕಿಕೊಂಡು ಹೋದ ಜೀವನ ಅವಳು ಊಹಿಸಿದಷ್ಟು ಸುಂದರವಾಗಿರಲಿಲ್ಲ ಅಂತ. ಕಾವೇರಿ ವಿಜಯ್ ಜೊತೆ ನಗರಕ್ಕೆ ಬಂದಳು. ಮೊದಲ ಕೆಲವು ದಿನಗಳು ಅವಳಿಗೆ ಕನಸಿನ ಜೀವನದಂತೆಯೇ ಅನಿಸಿತು. ದುಬಾರಿ ಹೋಟೆಲ್ಗಳು, ಹೊಸ ಬಟ್ಟೆಗಳು, ಸುತ್ತಾಟ, ಎಲ್ಲವೂ ಹೊಸ ಅನುಭವ. ನಾನು ಸರಿಯಾದ ನಿರ್ಧಾರವೇ ತೆಗೆದುಕೊಂಡಿದ್ದೇನೆ ಎಂದು ಅವಳು ಮನಸ್ಸಿನಲ್ಲಿ ಸಂತೋಷಪಟ್ಟಳು. ಆದರೆ ಆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಕೆಲವೇ ವಾರಗಳಲ್ಲಿ ವಿಜಯ್ನ ನಿಜವಾದ ಮುಖ ಹೊರಬಂದಿತು. ಅವನು ಹೇಳಿದಷ್ಟು ಶ್ರೀಮಂತನೂ ಅಲ್ಲ, ಒಳ್ಳೆಯ ವ್ಯಕ್ತಿಯೂ ಅಲ್ಲ. ಕಾವೇರಿಯ ಬಳಿ ಇದ್ದ ಚಿನ್ನಾಭರಣ ಮತ್ತು ಹಣವನ್ನು ಒಂದೊಂದಾಗಿ ಬಳಸತೊಡಗಿದ. ಒಂದು ದಿನ ಅವನು ಹೇಳಿದ, ಇನ್ನು ನಿನ್ನ ಖರ್ಚನ್ನು ನೀನೇ ನೋಡಿಕೊ, ನನಗೆ ಹಣ ಇಲ್ಲ. ಕಾವೇರಿ ಬೆಚ್ಚಿ ಬಿದ್ದಳು. ಆದರೆ ನೀನೇ ನನಗೆ ಹೊಸ ಜೀವನ ಕೊಡುತ್ತೇನೆ ಎಂದು ಹೇಳಿದ್ದೆ ಅಲ್ಲವೇ? ವಿಜಯ್ ನಗುತ್ತಾ, ನಾನು ಹೇಳಿದ್ದನ್ನು ನೀನೇ ನಂಬಿದೆ, ಅದಕ್ಕೆ ನಾನು ಏನು ಮಾಡಲಿ ಎಂದ. ಆ ಮಾತು ಕೇಳಿ ಕಾವೇರಿಯ ಕಾಲು ಕೆಳಗಿನಿಂದ ನೆಲವೇ ಜಾರಿದಂತಾಯಿತು. ಕೆಲವೇ ದಿನಗಳಲ್ಲಿ ವಿಜಯ್ ಅವಳನ್ನು ಬಿಟ್ಟು ಕಾಣೆಯಾಗಿ ಬಿಟ್ಟ. ಕಾವೇರಿ ಒಂಟಿಯಾಗಿದ್ದಳು. ಕೈಯಲ್ಲಿ ಹಣವಿಲ್ಲ, ತಿನ್ನಲು ಊಟವಿಲ್ಲ, ಉಳಿಯಲು ಮನೆಯಲ್ಲಿಯೂ ಇರಲಿಲ್ಲ. ಆಗ ಅವಳಿಗೆ ಗಂಡ ರಾಘವನ ಪ್ರೀತಿ ಮಗನ ಆದಿತ್ಯನ ಮುಗುಳ್ನಗೆ, ತನ್ನ ಮನೆಯ ನೆನಪು ಕಣ್ಣ ಮುಂದೆ ಬಂದವು. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ಕಣ್ಣೀರು ಹಾಕಿದಳು. ಕೆಲ ದಿನಗಳ ನಂತರ ಊರಿಗೆ ಮರಳುವ ಧೈರ್ಯ ಮಾಡಿದಳು. ಮನೆ ಮುಂದೆ ಬಂದು ನಿಂತಾಗ ಅವಳ ಹೃದಯ ಬಡಿತ ಜೋರಾಗಿ ಹೊಡೆಯುತ್ತಿತ್ತು. ಬಾಗಿಲು ತೆರೆದದ್ದು ರಾಘವ. ಇಬ್ಬರ ಕಣ್ಣುಗಳು ಒಂದಾದವು. ಕಾವೇರಿ ಅಳುತ್ತಾ ಅವನ ಕಾಲಿಗೆ ಬಿದ್ದು, ನನ್ನನ್ನು ಕ್ಷಮಿಸು. ನಾನು ಆಶೆಯ ಹಿಂದೆ ಹೋಗಿ ನನ್ನ ಕುಟುಂಬವನ್ನೇ ಕಳೆದುಕೊಳ್ಳುವ ಹಂತಕ್ಕೆ ಬಂದೆ ಎಂದಳು. ರಾಘವ ಮೌನವಾಗಿದ್ದ. ಅಷ್ಟರಲ್ಲಿ ಅವರ ಮಗ ಆದಿತ್ಯ ಓಡಿ ಬಂದು, ಅಮ್ಮ, ನೀನು ಯಾಕೆ ಇಷ್ಟು ದಿನ ನಮ್ಮನ್ನು ಬಿಟ್ಟು ಹೋಗಿದ್ದೆ ಎಂದು ಕೇಳಿದ.
ಆ ಒಂದು ಪ್ರಶ್ನೆ ಕಾವೇರಿಯ ಹೃದಯವನ್ನು ಚೂರಾಗಿಸಿತು. ರಾಘವ ನಿಧಾನವಾಗಿ ಹೇಳಿದ, ಕ್ಷಮಿಸುವುದು ಸುಲಭ, ಆದರೆ ಒಡೆದ ನಂಬಿಕೆಯನ್ನು ಮತ್ತು ಕಟ್ಟುವುದು ತುಂಬ ಕಷ್ಟ. ನೀನು ನಿಜವಾಗಿಯೂ ಬದಲಾಗಿದ್ದರೆ ಅದನ್ನು ಮಾತಿನಿಂದಲ್ಲ, ನಿನ್ನ ಜೀವನದಿಂದ ಸಾಬೀತು ಮಾಡು. ಆ ದಿನದಿಂದ ಕಾವೇರಿ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಳು. ಗಂಡನ ಜೊತೆ ಹೊಲದಲ್ಲಿ ದುಡಿದಳು. ಮಗನನ್ನು ಪ್ರೀತಿಯಿಂದ ಬೆಳೆಸಿದಳು. ಊರಿನ ಮಹಿಳೆಯರಿಗೂ ಆಸೆ, ಮೋಸ ಮತ್ತು ಕುಟುಂಬದ ಮೌಲ್ಯದ ಬಗ್ಗೆ ಅರಿವು ಮೂಡಿಸಲು ಪ್ರಾರಂಭಿಸಿದಳು. ವರ್ಷಗಳ ನಂತರ ರಾಘವನ ಮನಸ್ಸಿನ ಗಾಯ ನಿಧಾನವಾಗಿ ಮಾಯವಾಯಿತು. ಅವನು ಮತ್ತೆ ಕಾವೇರಿಯನ್ನು ತನ್ನ ಜೀವನದ ಸಂಗಾತಿಯಾಗಿ ಸ್ವೀಕರಿಸಿದ. ಆ ದಿನ ಕಾವೇರಿಗೆ ಅರ್ಥವಾಯಿತು, ಹಣದಿಂದ ಸುಖ ಸಿಗಬಹುದು, ಆದರೆ ನಿಜವಾದ ಪ್ರೀತಿ, ನಂಬಿಕೆ ಮತ್ತು ಕುಟುಂಬವನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಬಂಧುಗಳೇ, ಈ ಕಥೆಯ ನೀತಿ ಇಷ್ಟೇ: ಕ್ಷಣಿಕ ಆಸೆ ಅಥವಾ ಆಕರ್ಷಣೆ ಹಿಂದೆ ಹೋಗಿ ಜೀವನದ ಅಮೂಲ್ಯ ಸಂಬಂಧಗಳನ್ನು ಕಳೆದುಕೊಳ್ಳಬೇಡಿ. ನಂಬಿಕೆ ಒಡೆದರೆ ಅದನ್ನು ಮರಳಿ ಕಟ್ಟಲು ಬಹಳ ಸಮಯ ಬೇಕಾಗುತ್ತದೆ. ಪ್ರಾಮಾಣಿಕೆ ಮತ್ತು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.